ಶ್ರೀ ಗಂಗಾಧರ್ ಎಸಿಪಿ ರೂರಲ್. ಇನ್ನು ಶಟಲ್ ಬ್ಯಾಡ್ಮಿಂಟನ್ ಪ್ರಥಮ ಸ್ಥಾನವನ್ನು ಶ್ರೀ ಸಂತೋಷ್ ಸತ್ನಾಯಕ್ ಎಸಿಪಿ ರೂರಲ್ ಅವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಶ್ರೀ ಎನ್ ಬರ್ಮನಿ ಡಿಸಿಪಿ ಕಾನೂನು ಮತ್ತು ಶ್ರೀ ನಿರಂಜನ್ ರಾಜ್ ಅಪರಾಧ ಮತ್ತು ಸಂಚಾರ ವಿಭಾಗಗಳು ಪಡೆದುಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಡಿಸಿಪಿ ಕ್ರೈಮ್ ಮತ್ತು ಡ್ಯಾನ್ಸರ್ ಮತ್ತು ಡಿಸಿಪಿ ಶ್ರೀ ಎನ್ ಬರ್ಮಣಿ ಸರ್ ಮತ್ತು ಶ್ರೀ ನಿರಂಜನ್ ರಾಜ್ ಸರ್ ಜಂಟಿಯಾಗಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ನಲ್ಲಿ ಸಿರಾಜ್ ಅವರು ಪಡೆದುಕೊಂಡಿದ್ದಾರೆ. ಇನ್ನು ದ್ವಿತೀಯ ಸ್ಥಾನವನ್ನು ಡಿಸಿಪಿ ಎಲೆಂಡೋ ಸರ್ ಆ್ಯಂಡ್ ಡಿಸಿಪಿ ಎರಡು 2022 ಸಾಲಿನ ಬೇಸರಿತ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕವನ್ನು ಪಡೆದುಕೊಂಡಿದ್ದಾರೆ. ನಂತರದಲ್ಲಿ ಶ್ರೀ ಮಹಾಂತೇಶ್ ಕೆ ಧಾಮಣ್ಣ 2024 ಸಾಲಿನ ಮಾನ್ಯ ಮುಖ್ಯಮಂತ್ರಿಗಳ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ದಯವಿಟ್ಟು ಗೌರವ ಸಕ್ಕರೆ ಶ್ರೀ ಬಿ ಆರ್ ಗಡ್ಡೇಕರ್ ಪೊಲೀಸ್ ನಿರೀಕ್ಷಕರು ಮಹಾಮೂರ್ತಿ ಪೊಲೀಸ್ ಠಾಣೆಗಳ ಆಗಮನ ಪ್ರಶಂಸನಾ ಪತ್ರಕ್ಕೆ ಪಾತ್ರರಾಗಿದ್ದಾರೆ. ದಯವಿಟ್ಟು ಚಪ್ಪಾಳೆ ಬರಲಿ ಎಲ್ಲ ನಿರ್ಣಾಯಕರಿಗೆ. ಎಲ್ಲ ಕ್ರೀಡೆಗಳನ್ನು ಅತ್ಯಂತ ಸಮರ್ಪಕವಾಗಿ ಮತ್ತು ಸುಗಮವಾಗಿ ನಡೆಸಿಕೊಳ್ಳುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದು. ದಯವಿಟ್ಟು ಬೇಗನೆ ಹೆಚ್ಚಿನ ಸ್ವೀಕರಿಸಬೇಕಾಗಿ ವಿನಂತಿ. ನಮ್ಮ ಪೊಲೀಸ್ ಬ್ಯಾಂಡ್ ತಂಡ ಅತ್ಯುತ್ತಮವಾದಂಥ ವಾದ್ಯ ಸಂಗೀತವನ್ನು ಈ ಒಂದು ಸುಂದರ ಕ್ರೀಡಾಪಟುಗೆ ಒದಗಿಸುವಂಥ ಎಲೆಕ್ಟ್ರಿಷನ್ ಕರ್ತವ್ಯವನ್ನು ನಿರ್ವಹಿಸಿದಂಥ ಶ್ರೀ ಎಸ್ ಪಿ ರುದ್ರಾಪುರ್ ಮತ್ತು BC ಸೆಗಲ್ಗಿ, ಶ್ರೀ ಎಸ್ ಪಿ ರುದ್ರಾಪುರ್ ಮತ್ತು ಬಸವರಾಜ್. ಇನ್ನು ಆರ್ಮರ್ ವಿಭಾಗದಿಂದ ಶ್ರೀ ಮಂಜುನಾಥ್ ಭಜಂತ್ರಿ ARSI, ಶ್ರೀ ಮಂಜುನಾಥ್ ಭಜಂತ್ರಿ. ಪ್ರಶಾಂತ್ ಕಾಂಬ್ಳೆ, ಶ್ರೀ ಪ್ರಶಾಂತ್ ಕಾಂಬ್ಳೆ ಎಲ್ಲ ಬರಹಗಾರ ಪರವಾಗಿ ಕುಮಾರಿ ಸಾವಿತ್ರಿ ಗೋಡಿ. ಕ್ರಿಕೆಟ್
ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಇನ್ನು ರವಿಕಿರಣ್ ಇವರು 13 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, 5,000 ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಮತ್ತು 10,000 ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ವೀರಾಂಗನೆ ಪ್ರಶಸ್ತಿಯನ್ನು ಹಂಚಿಕೊಂಡಿರ್ತಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಗಳಲ್ಲಿ ನಂತರದಲ್ಲಿ ತಂಡಗಳೇ ಮುಂದೆ ಬರಲು ಎಡಕ್ಕೆ ತಿರುಗಿ.
ಈಗ ಪೊಲೀಸ್ ಕಮಿಷನರ್ ಬೆಳಗಾವಿ ಮತ್ತೆ ನಮ್ಮ ಸಹೋದ್ಯೋಗಿ ಮಿತ್ರರಾಗಿರುವ ಪದ್ಮನಿ ಅವರೇ, ನಿರಂಜನ್ ಅವರೇ, ಅಶೋಕನ್ ಅವರೇ, ಎಲ್ಲ ತಂಡಗಳೇ, ಎಲ್ಲ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಗಣ್ಯರೇ, ಮಾಧ್ಯಮ ಮಿತ್ರರೇ, ಮತ್ತೆ ಬೇರೆ ಇಲಾಖೆಯಿಂದ ನಮ್ಮ ಸೇವೆಗೆ ಬಂದಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ, first of all, I congratulate all of you for successfully and peacefully completing this annual sports meet 2025. ಈ 2-3 ದಿವಸದಿಂದ ನಡೆದಿರುವ ಸ್ಪರ್ಧೆಗಳಲ್ಲಿ ತಾವು ಎಲ್ಲ ಭಾಗವಹಿಸಿದ್ದಕ್ಕೆ ಮತ್ತೆ ಅದರಲ್ಲಿ ಸಹ ಹೆಚ್ಚಿನ ಉತ್ಸಾಹ ಕೊಟ್ಟಿದ್ದಕ್ಕೆ ನೀವು ಎಲ್ಲ ಒಂದು ಪ್ರಶಂಸೆನ ಪಾತ್ರರಾಗ್ತೀರಿ. ಈ ನಮ್ಮ ಅಡ್ಮಿನಿಸ್ಟ್ರೇಷನ್ ನಲ್ಲಿ ಸುಮಾರು 60ಕ್ಕಿಂತ ಹೆಚ್ಚು ಡಿಪಾರ್ಟ್ಮೆಂಟ್ಗಳು ಇರ್ತದೆ. ಅದರಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆನಲ್ಲಿ ಈ ಆನ್ಯುವಲ್ ಸ್ಪೋರ್ಟ್ಸ್ ಮೀಟ್ ನ ಒಂದು ಪರಂಪರೆ ಎಲ್ಲಕ್ಕಿಂತ ಜಾಸ್ತಿನೇ ಇದೆ. ಮತ್ತೆ ಅದಕ್ಕೂ ಒಂದು ಕಾರಣ, ನಾವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಒತ್ತು ಕೊಡ್ತೀವಿ ಮತ್ತು ನಮ್ಮ ಇಲಾಖೆಯಲ್ಲಿ ಈ ಸ್ಪೋರ್ಟ್ಸ್ ಇಂದ ಒಂದು ಟೀಮ್ ಭಾವನೆ ಬರಲಿ, ಬೆಳೀಲಿ ಅಂತ ಭಾವನೆಯಿಂದ ನಾವು ಪ್ರತಿ ವರ್ಷ ಇದನ್ನು ಆಯೋಜನೆ ಇಟ್ಕೊಳ್ತೀವಿ. ಈ ಸ್ಪೋರ್ಟ್ಸ್ ಇಂದ ತಮಗೆ ಏನು ಆರೋಗ್ಯ ಮತ್ತು ಟೀಮ್ ಭಾವನೆ ಬಂದಿದೆ, ಮುಂಬರುವ ಚಾಲೆಂಜಸ್ ಗಳಿಗೆ ಸಹ ನೀವು ಇದೇ ತರ ಈ ಟೀಮ್ ಭಾವನೆ ತೋರಿಸ್ಕೊಂಡು ಒಂದು ಯಶಸ್ವಿ ಆಗ್ತೀರಿ ಅಂತ ನಾನು ಆಶಿಸುತ್ತೇನೆ. ಈ ಸಂಧೆಗೆ ನನಗೆ ಕರೆದದ್ದಕ್ಕೆ ಮತ್ತೆ ಇಲ್ಲಿ ತಮ್ಮ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೆ ವಂದನೆಗಳು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ನಮಸ್ಕಾರ. 2025ನೇ ಸಾಲಿನ ಬೆಳಗಾವಿ ನಗರದ ವಾರ್ಷಿಕ ಕ್ರೀಡಾಕೂಟವನ್ನು ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಬಹುಮಾನ ಮಾಡಬೇಕಂತ ಕೇಳಿಕೊಂಡಾಗ ಸೌಜನ್ಯ ಮೂರ್ತಿಗಳು, ಉತ್ತರ ವಲಯದ ಆರಕ್ಷಕ ಮಹಾನಿರೀಕ್ಷಕರಾದ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ ಸಾಹೇಬರು ಅತ್ಯಂತ ಸಂತೋಷದಿಂದ ನನಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಬಂದಿದೆ ಸರ್, ದಯವಿಟ್ಟು ಸರ್ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬಂದಿದ್ದೀನಿ ಸರ್ ಹಿಂಗಂತೇಳಿ. ಇಲ್ಲ ರೀ, ಫೋನಲ್ಲಿ ಹೇಳಿದ್ರೆ ಆಯ್ತಲ್ಲ ಕಾರ್ಯಕ್ರಮ, ನೀವೇ ತೊಂದರೆ ತಗೊಂಡು ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಲ್ಲ ಬರ್ತೀರಿ, 100% ಬರ್ತೀನಿ ಅಂತ ಹೇಳಿದ್ರು ಸಾಹೇಬರು. ಬಾಗಲಕೋಟೆ ಊರಿನಾಗಿದ್ರು. ಅವ್ರು ಬಂದು ನಿಮ್ಗೆಲ್ಲರಿಗೂ ಬಹುಮಾನ ವಿತರಣೆ ಮಾಡಿ ಅತ್ಯಂತ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳೋದಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತರ ಪರವಾಗಿ, ಎಲ್ಲ ಘಟಕದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪರವಾಗಿ ಮಾನ್ಯ ಐಜಿಪಿ ಸಾಹೇಬರಿಗೆ ಅನಂತ ಧನ್ಯವಾದಗಳು ಸರ್. ನಮ್ಮ ಈ ಕ್ರೀಡಾಕೂಟ ಮತ್ತು ದೈನಂದಿನ ಪೊಲೀಸ್ ಕರ್ತವ್ಯದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಕೂಡ ತಾವು ಸ್ವತಃ ಅದರಲ್ಲಿ ಮುಂದಿತ್ತು ಎಲ್ಲ ಮಾರ್ಗದರ್ಶನ ಮಾಡಿ, ಜೊತೆಗೆ ನಮ್ಮೆಲ್ಲರ ಜೊತೆಗೆ ಕೆಲವೊಂದು ಪಂದ್ಯಗಳನ್ನು ಮಾಡಿ, ವಿಶೇಷವಾಗಿ ಕ್ರಿಕೆಟ್ ಪಂದ್ಯಗಳನ್ನು ಕೂಡ ಸಾಹೇಬರು ಆಡಿದ್ರು, ಎಲ್ಲರಿಗೂ ಸ್ಫೂರ್ತಿ ತಂದ್ರು. ಮತ್ತು ಎಲ್ಲ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಲು ಮಾರ್ಗದರ್ಶನ ಮತ್ತು ಸ್ವತಃ ಉಸ್ತುವಾರಿ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಆಯುಕ್ತರಾದ ಶ್ರೀ ಭೂಷಣ್ ಗೋಡ್ಸೆ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು ಸರ್. ಉತ್ತಮವಾದ ಅನುಭವ ಇಲಾಖೆಯಲ್ಲಿ ಸುಮಾರು 36 ವರ್ಷ ಸೇವೆ ಸಲ್ಲಿಸಿ ನಮ್ಗೆಲ್ಲರಿಗೂ ಕೂಡ ಜೊತೆಯಾಗಿ ನಿಂತು ಬಹಳಷ್ಟು ವಿಷಯದಲ್ಲಿ ನಮ್ಗೆ ಮಾರ್ಗದರ್ಶನ ಮಾಡಿದ ನಮ್ಮ ಸಹೋದರ ಅಧಿಕಾರಿ ಶ್ರೀ ನಿರಂಜನ್ ರಾಯದಾಸ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಈ ಫೀಲ್ಡ್ನಲ್ಲಿ ಪ್ರತಿಯೊಂದು ನಡೆಯಲು ತಮ್ಮ ಅಧಿಕಾರಿ ಎಲ್ಲ RPIಗಳ ಜೊತೆಗೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆಗೆ ನಿರಂತರವಾಗಿ ಸುಮಾರು 5 ದಿವಸಗಳಿಂದ ಸ್ವತಃ ನಿಂತು ಎಲ್ಲ ಕಾರ್ಯಕ್ರಮಗಳನ್ನ ಮಾಡುವಂತ ಎಲ್ಲ ರೀತಿಯಿಂದ ಸಹಕರಿಸಿದ DCPCR ಶ್ರೀ ಕಾಶ್ಯಪ್ನವರಿಗೂ ಕೂಡ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ
ನಮ್ಮ ನಿವೃತ್ತ ಹಿರಿಯ ಅಧಿಕಾರಿಗಳು ಶ್ರೀ ಪಾಟೀಲ್ ಸಾಹೇಬರು, ಶ್ರೀ ಹರ್ಗೆ ಸಾಹೇಬರು, ಶ್ರೀ ಅಶೋಕ್ ಕುರಿಯರ್ ಸಾಹೇಬರು, ಇವರೆಲ್ಲರೂ ಕೂಡ ಮತ್ತೆ ಇತರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದಿದ್ದೀರಿ. ತಾವು ಸ್ವತಃ ಯುವಕರ ಜೊತೆಗೆ ಇನ್ನೂ 80 ವರ್ಷದಾಗಿದ್ದು ಕೂಡ ಎಲ್ಲ ಕಾರ್ಯಕ್ರಮ ಸ್ಪೋರ್ಟ್ಸ್ ಅನ್ನು ತಾವು ಕೂಡ ಭಾಗವಹಿಸಿದ್ದೀರಿ ಸರ್. ನಿಮ್ಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು ಸರ್. ಸಾರ್ವಜನಿಕರ ಪರವಾಗಿ ನಮ್ಮೆಲ್ಲ ಸ್ನೇಹಿತರು, ವಿಶೇಷವಾಗಿ ಮಲ್ಲೇಶ್ ಚೌಲ ಅವರು ಮತ್ತೆಲ್ಲ ಸಾರ್ವಜನಿಕರು ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಬಂದಿರ್ತೀರಿ. ಸುನಿಲ್ ಜಾಧವ್ ಅವರು ಎಲ್ಲರೂ ಕೂಡ ನಮ್ಮ ಆಯೇಶ್ ಅವರು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನೀವು ಕೂಡ ಅತಿಥಿಗಳ ಇದರಲ್ಲಿ ಭಾಗವಹಿಸಿ ಕೆಲವೊಂದು ಬಹುಮಾನ ಪಡೆದು ನಮ್ಮ ಜೊತೆಗೆ ಎಲ್ಲಾ ಸಂದರ್ಭದಲ್ಲಿ ಕೂಡ ಇರ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಮ್ಮ ಘಟಕದ ಎಲ್ಲ ಎಸಿಪಿಗಳು, ಇನ್ಸ್ಪೆಕ್ಟರ್ಗಳು, PSIಗಳು, ಎಲ್ಲ ಹಂತದ ದರ್ಜೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಯಾಕಂದ್ರೆ ಕೆಲಸದ ಒತ್ತಡ ಎಲ್ಲರಿಗೂ ಗೊತ್ತಿದೆ, ನಾಗರಿಕರಿಗೆ ಅಥವಾ ಹಿರಿಯ ಅಧಿಕಾರಿಗಳೆಲ್ಲ ಗೊತ್ತಿದೆ. ಬೆಳಗಾವದಲ್ಲಿ ಒಂದಿಗೊಂದು ಇವೆಂಟ್ ಇದ್ದೇ ಇರ್ತದೆ. ಅಂಥದ್ದೆಲ್ಲ ಇದ್ದರೂ ಕೂಡ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಸಿಕ್ಕರು ಕೂಡ ತಾವೆಲ್ಲರೂ ಕೂಡ ಅತ್ಯಂತ ಸ್ಫೂರ್ತಿಯಿಂದ ಭಾಗವಹಿಸಿ 3 ದಿವಸದಿಂದ ಎಂಥದ್ದು ನಿಸರ್ಗ ಕೂಡ ಸಹಕಾರ ಮಾಡಿ ಸರ್. ಸ್ಪೋರ್ಟ್ಸ್ ನಲ್ಲಿ ಬಿಟ್ಕೊಂಡು ಏನಾದ್ರು ಇನ್ಸಿಡೆಂಟ್ ಆಗಿ ಓಡುವಂತದ್ದು ಬಹಳ ಸಲ ಆಗ್ತಿರ್ತದೆ. ಇಂಥವಂತ ಯಾವುದು ಕೂಡ ಅವಘಡ ಆಗಲಾರ್ದಾಗ ಅತ್ಯಂತ ಸ್ಫೂರ್ತಿದಾಯಕವಾಗಿ ಎಲ್ಲರೂ ಕೂಡ ಕ್ರೀಡಾಪಟುಗಳು ಭಾಗವಹಿಸಲಿಕ್ಕೆ ಅನುಕೂಲ ಆಯಿತು. ನೀವೆಲ್ಲರೂ ಕೂಡ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲಿಕ್ಕೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಾವು ಪೊಲೀಸರು ಬೇರೆ ಕಡೆ ಯಾವ್ದಾರು ಗಲಾಟೆ ಆದ್ರೆ ನಾವು ಇರ್ತೀವಿ, ಬಟ್ ಪೊಲೀಸ್ ಸ್ಪೋರ್ಟ್ಸ್ ಅಂದ್ರೆ ಬಹಳಷ್ಟು ಗಲಾಟೆ ಆಗ್ತಿರ್ತದೆ. ವಿಶೇಷವಾಗಿ ಕಬಡ್ಡಿ, ಟಗಾಪುರಲ್ಲಿ ಅಂತದೆಲ್ಲ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಕೀರ್ತಿಯನ್ನು ತಡ್ಕೊಂಡು ಕೂಡ ಅತ್ಯಂತ ಸಂಯಮದಿಂದ ಎಲ್ಲ ಕಾರ್ಯಕ್ರಮಗಳನ್ನ, ಎಲ್ಲ ಕ್ರೀಡೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿಷ್ಪಕ್ಷಪಾತವಾಗಿ ನಿರ್ಣಯಿಸಿದ ಎಲ್ಲ ನಿರ್ಣಾಯಕರಿಗೆ ಕೂಡ ಅನಂತ ಧನ್ಯವಾದಗಳು. ಜೊತೆಗೆ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಎಲ್ಲ ಒಳ್ಳೆಯ ಕಾರ್ಯಗಳನ್ನ ಸಾರ್ವಜನಿಕರಲ್ಲಿ ಮುಟ್ಟಿಸುವಲ್ಲಿ ಅವಿರತವಾಗಿ ನಮ್ಮ ಇಲಾಖೆ ಜೊತೆಗೆ ನಾವು ತಾವೆಲ್ಲ ಸಹಕರಿಸ್ತಾ ಬಂದಿದ್ದೀರಿ. ಎಲ್ಲ ಮಾಧ್ಯಮ ಮಿತ್ರರು, ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲ್ಲರೂ ಕೂಡ ನಮ್ಮ ಜೊತೆಗೆ ಸಹಕಾರ ಮಾಡಿ ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನು ಕೂಡ ಸಾರ್ವಜನಿಕರಿಗೆ ವಿತರಿಸಲಿಕ್ಕೆ ಬಂದಿದ್ದೀರಿ. ತಮ್ಗೆಲ್ಲರಿಗೂ ಕೂಡ ಮಾನ್ಯ ಪೊಲೀಸ್ ಆಯುಕ್ತರ ಪರವಾಗಿ ಮತ್ತು ಎಲ್ಲ ಹಂತದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪರವಾಗಿ ಅನಂತ ಧನ್ಯವಾದಗಳು. ವಿಶೇಷವಾಗಿ ಸುಮಾರು 5 ದಿನಗಳಿಂದ ತಳವಾರ್ ಅವರು ಮತ್ತು ಅವರ ಎಲ್ಲ ಸಿಬ್ಬಂದಿಯವರು ಅಚ್ಚುಕಟ್ಟಾಗಿ ಗ್ರೌಂಡ್ ನಿರ್ವಹಿಸಿದ್ದೀರಿ. ಮಧ್ಯಾಹ್ನದಾಗೆ 3 ಗಂಟೆವರೆಗೂ ಕೂಡ ಇದೆಲ್ಲ ಸ್ಪೋರ್ಟ್ಸ್ ನಡೀತಾ ಇತ್ತು. ಸುಮಾರು 1.5 ಗಂಟೆಯಲ್ಲಿ ಮತ್ತೆ ಮತ್ತೆ ಅಷ್ಟೇ ಅಚ್ಚುಕಟ್ಟಾಗಿ ಎಲ್ಲ ಗ್ರೌಂಡ್ ನಿರ್ವಹಿಸಿದ್ರಿ. ನೀವೆಲ್ಲ ಗ್ರೌಂಡ್ ತಯಾರು ಮಾಡಿದ್ರೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೂ ಕೂಡ ಅನಂತ ಧನ್ಯವಾದಗಳು. ವಿಶೇಷವಾಗಿ RPI ಶೇಖ್ ಮತ್ತು ತಾವರೇಪ್ ಮತ್ತು ಬಿರಾದರ್ ಪ್ರತಿಯೊಂದು ನಾವು ಸದಾ ಆಡಲಾರ್ದನ್ನ ಬರೀ ಎಲ್ಲರಿಗೂ ಕೂಡ ಬೆಂಬಲವಾಗಿ ಎಲ್ಲರೂ ಗೆಲ್ಸೋದು ಅವರು ಖುಷಿ ಪಟ್ಟಿದವರು. ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಬ್ಯಾಂಕ್ ಟೀಮ್ನವರು 3 ಘಟಕದಿಂದ CR, DR, KSRದವರು ಅತ್ಯಂತ ಅಚ್ಚುಕಟ್ಟಾಗಿ ಬ್ಯಾಂಡ್ ನುಡಿಸಿ ಪೆರೇಡ್ ಮಾಡ್ಲಿಕ್ಕೆ ಕೂಡ ಎಲ್ಲ ಇದು ಮಾಡಿದಿರಿ. ಎಲ್ಲರೂ ಕೂಡ ಸುಸ್ರಾಯ ಸಂಗೀತ ಇದ್ದರೆ ಎಲ್ಲರೂ ಕೂಡ ರಚಿಸಿದಿರಿ. ನಿಮಗೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ವಿಶೇಷ ಧನ್ಯವಾದಗಳು. ಇದೆಲ್ಲರ ಜೊತೆಗೆ ನಮ್ಮ ಕ್ರೀಡಾಪಟುಗಳು ನೀವೆಲ್ಲರೂ ಕೂಡ ಧೈರ್ಯ ಎಲ್ಲ ಬಂದೋಬಸ್ತ್ ಮಾಡಿ ತಂದಿರ್ತೀರಿ ಅಂದ್ಕೊಂಡಿದ್ದೀರಿ. ಅದನ್ನೆಲ್ಲ ಧೈರ್ಯ ಮಾಡಿತ್ತು, ಮಾನಸಿಕವಾಗಿ ಧೈರ್ಯವಾಗಿ ಅತ್ಯಂತ ಚಟುವಟಿಕೆಯಿಂದ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರಿ. ನೀವು ಹಂತದಲ್ಲಿ ಪ್ರಯತ್ನ ಮಾಡಿದವರಿಗೆ ನಿಮ್ಗೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಇದರ ಜೊತೆಗೆ ಅವರೇನದೆ ಬಹಳಷ್ಟು ಜನಕ್ಕೆ ಎಲ್ಲ ಸಾರ್ವಜನಿಕರೆಲ್ಲ ಬಂದಿದ್ದೀರಿ. ಮತ್ತು ವಿಶೇಷವಾಗಿ ನಮ್ಮೆಲ್ಲ ಈಗ ಪ್ರೆಸೆಂಟ್ ಎಲ್ಲ ಕೆಲಸ ಕರ್ತವ್ಯ ನಿರ್ವಹಿಸುವಂತ ನಮ್ಮ ಘಟಕದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕುಟುಂಬಸ್ಥರು ಬಂದಿದ್ದೀರಿ. ಎಲ್ಲ ಸಹೋದರಿಯವರು, ಚಿಕ್ಕ ಮಕ್ಕಳು ಎಲ್ಲರೂ ಬಂದಿದ್ದೀರಿ. ನೀವು ಕೂಡ ಅತಿಥಿಗಳ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಅವರೇನದೆ ಮಾನ್ಯ ಪೊಲೀಸ್ ಆಯುಕ್ತರ ಪರವಾಗಿ ಮತ್ತು ಎಲ್ಲ ಹಂತದ ಅಧಿಕಾರಿ ಸಿಬ್ಬಂದಿಯವರ ಪರವಾಗಿ ಎಲ್ಲರಿಗೂ ಕೂಡ ಈ ಯಶಸ್ಸಿನಲ್ಲಿ ಭಾಗವಹಿಸಿದ ನೇರವಾಗಿ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.